ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿರ್ತೀರಾ ಅಂತ ಅನ್ಕೊಳ್ತೀನಿ. ಇನ್ನು ಇವತ್ತು ಶಿವರಾತ್ರಿ ಹಬ್ಬ. ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಪೂಜೆ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ನಾನು ಇವತ್ತು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಏನು ಮಾಡೋದಕ್ಕೆ ಹೋಗಿಲ್ಲ, ಯಾವಾಗಲೂ ಇರೋ ಥರ ಕೆಲಸನೇ ಇತ್ತು. ಅದೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಸಂಜೆನೇ ಆಯಿತು. ನಾನೇ ಅಂದ್ಕೊಂಡಿದ್ದೆ ಇವತ್ತು ಸಂಜೆ ಪೂಜೆ ಮಾಡೋಣ. ಯಾವಾಗಲೂ ನಾನು ಹಬ್ಬಗಳ ಟೈಮಲ್ಲಿ ಅಂತಂದರೆ ಬೆಳಿಗ್ಗೆನೇ ಆದಷ್ಟು ಪೂಜೆ ಮಾಡಿಬಿಡ್ತೀನಿ. ಇವತ್ತು ಬೇಡ ಅಂತ ಅಂದ್ಕೊಂಡು ನೆನ್ನೆನೇ ಅಂದ್ಕೊಂಬಿಟ್ಟಿದೆ, ಆದಷ್ಟು ನಿಧಾನಕ್ಕೆ ಪರವಾಗಿಲ್ಲ ಸಂಜೆಗೆ ಮಾಡ್ಕೊಳ್ಳೋಣ ಅಂತ. ಅದಲ್ಲದೆ ಹಬ್ಬ ಬೇರೆ ಭಾನುವಾರ ಬಂದಿದೆಯಲ್ಲ, ಸ್ವಲ್ಪ ಎದ್ದೇಳೋದಕ್ಕೂ ಕಷ್ಟ ಆಯಿತು ಬೆಳಿಗ್ಗೆ. ಹಾಗಾಗಿ ಇವಾಗ ಪೂಜೆ ಎಲ್ಲ ಆಯಿತು. ಇನ್ನು ದೇವರಿಗೆ ತಂಬಿಟ್ಟು ಮಾಡಬೇಕು. ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟೆ ಅಲ್ವಾ, ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೇವ್ರಿಗೆ ನೈವೇದ್ಯಕ್ಕೂ ಆಗುತ್ತೆ ಆ್ಯಂಡ್ ನನ್ನ ಒಂದು ಫೇವ್ರೇಟ್ ಕೂಡ, ಅದಕ್ಕೋಸ್ಕರ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಪೂಜೆ ನಾನು ಮುಗಿಸ್ಬಿಟ್ಟೆ, ಈಗ ನೈವೇದ್ಯ ಮಾಡಬೇಕು. ಪೂಜೆ ಮೊದಲೇ ಮಾಡಿಡಬೇಕಾಯಿತು, ಟೈಮ್ ಆಗುತ್ತೆ ಅಂತೇಳಿ ಫಸ್ಟು ಪೂಜೆ ಮುಗಿಸ್ಕೊಂಡೆ. ಇನ್ನು ಈಗ ನೈವೇದ್ಯ ಮಾಡಿಬಿಟ್ಟು ದೇವ್ರಿಗೆ ಇಡೋದಷ್ಟೇ. ನೋಡೋಣ, ಆದರೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋದರೆ ಆಯಿತು, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮುದು, ಏನು ಮಾಡಿರೋದು ನೀನು? ಅಮ್ಮ ಮಾಮಿ ಮಾಡಿರಲಿಲ್ವಾ? ನೀನು ಸ್ಪೆಷಲಾಗಿ ಮಾಡ್ತಾ ಇದೀಯಾ? ಹಾಂ, ನಿಂದು ಸ್ಪೆಷಲ್ ಪೂಜೆನಾ? ಅಮ್ಮ ಚಂದ ಮಾಡಿರಲಿಲ್ಲ ಅಪ್ಪು? ಇಲ್ಲ, ಅದಕ್ಕೆ ನೀನು ಈ ಥರ ಮಾಡಿರೋದಾ? ಹಾಂ, ವೀಕ್ಷಾ ಇಲ್ಲಿ ನೋಡಿಲಿ, ಏನು ಮಾಡಿದೆ ಮುದ್ದು? ಇನ್ನು ನಾನಿಲ್ಲಿ ನೈವೇದ್ಯಕ್ಕೆ ಅಂತೇಳಿ ಅಕ್ಕಿ ತಂಬಿಟ್ಟನ್ನ ಮಾಡಿದ್ದೆ. ಉರ್ಗಡ್ಲೆದಾದರೂ ಮಾಡ್ಬೋದು, ಅಕ್ಕಿದಾದರೂ ಮಾಡ್ಬೋದು. ನನಗೆ ಅಕ್ಕಿಗೆ ತಂಬಿಟ್ಟು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಟ್ರೆಡಿಷ್ನಲ್ ರೆಸಿಪಿ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ. ನಾನು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ಫೋನ್ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇತ್ತು. ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ನ ತೊಗೊಂಡೆ ಅಷ್ಟೇ. ಇನ್ನು ಸಂಜೆ ಎಲ್ಲ ರಾತ್ರಿಯೇ ಆಗಿತ್ತು, ಒಂದು 8 ಗಂಟೆ ಆಗಿತ್ತು ಅನಿಸುತ್ತೆ. ಆವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ರಾಮನಗರದಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು 2 ಈಶ್ವರನ ದೇವಸ್ಥಾನ ಇದೆ. ಒಂದು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ, ಅದನ್ನು ಬಿಟ್ಟರೆ ಇದು ಬಸ್ ಸ್ಟ್ಯಾಂಡಿಂದ ಮುಂದೆ ಇದೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ. ಇಲ್ಲಿಗೆ ಬಂದ್ವಿ, ಏಕೆಂದರೆ ಅಲ್ಲಿ ಸ್ವಲ್ಪ ರಶ್ ಇರುತ್ತೆ, ಸರಿಯಾಗಿ ದರ್ಶನ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ, ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಫ್ರೀ ಇರುತ್ತೆ ಅಂತೇಳಿ ಇಲ್ಲೇ ಬಂದು ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ಬಂದಿದ್ದೀವಿ ನಾವು. ಮಾಮಿ ನೋಡ್ದ ಮಾಮಿನ? ಹಾಗೆ ನೀವು ಬಯಸ್ತಂತ ಸುಖ ಸಂಪರ್ಕ ಕೊಡ್ತಾರೆ ಅಂತ ಹೇಳ್ತಾ ಕೊಡ್ರಪ್ಪ ಚಿಕ್ಕಳಿನ. ಹಾಗೆ ಈಗ ಕಾರ್ಯಕ್ರಮ ಮತ್ತೊಂದು ನಾವೇನು ಹಬ್ಬ ಅಂತೇಳಿ ಉಪವಾಸ ಮಾಡೋದು, ಜಾಗರಣೆ ಮಾಡೋದು ಎಲ್ಲ ಮಾಡಲ್ಲ, ಮೊದಲಿಂದನೂ ಅಷ್ಟೇ. ಹಾಗಾಗಿ ಅಲ್ಲಿ ದೇವಸ್ಥಾನದಲ್ಲಿ ಹೆಸರುಬೇಳೆ ಮತ್ತು ಬಾಳೆಹಣ್ಣು ರಸಾಯನ ಎಲ್ಲ ಕೊಟ್ಟರು. ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ಅಲ್ಲಿ ಆರ್ಕೆಸ್ಟ್ರಾ ಕೂಡ ನಡೀತಾಯಿದ್ದು, ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಯಾರೋ ಒಂದಿಬ್ಬರು ಸೀರಿಯಲ್ ಆ್ಯಕ್ಟ್ರೆಸ್ ಎಲ್ಲ ಕೂಡ ಕಾಣಿಸಿದ್ರು. ಅವ್ರನ್ನೆಲ್ಲ ನೋಡಿಕೊಂಡು ಈಗ ಇನ್ನೊಂದು ಪ್ಲೇಸ್ಗೆ ಬಂದ್ವಿ. ಇದಕ್ಕೆ ಎಕ್ಸಾಕ್ಟಾಗಿ ಏನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ಬನ್ನಿ ಮಂಟಪ ಅಂತನೇನೋ ಕರೀತಾರೆ. ಇಲ್ಲೂ ಕೂಡ ಏನೋ ಒಂದು ದೇವ್ರದೇ ಕಾರ್ಯ ನಡೀತಾ ಇತ್ತು. ಆನೆಗಳ ಮೇಲೆ ದೇವ್ರದ್ದು ಮೆರವಣಿಗೆ ಎಲ್ಲ ಆಯಿತು ಅಂದ್ಬಿಟ್ಟು ಹೇಳ್ತಾಯಿದ್ರು. ಸರಿ, ಆನೆಗಳಿದ್ರೆ ಪಾಪಕ್ಕೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬ ಜನ ಇದ್ರಲ್ವ, ನೋಡ್ಕೊಂಡು ಹೋಗೋಣ ಇರ್ಬೋದೇನೋ ಅಂತ. ಆದರೆ ಅದು ಸಂಜೆನೇ ಮುಗ್ದೋಗಿತ್ತು ಅದು ಮೆರವಣಿಗೆ ಎಲ್ಲ. ಈಗ ಇಲ್ಲಿ ಕರ್ಗದೇನೋ ರೆಡಿ ಮಾಡ್ಕೊಳ್ತಾಯಿದ್ರು. ಕರ್ಗನೆಲ್ಲ ರೆಡಿ ಮಾಡಿಕೊಂಡು ಊರೆಲ್ಲ ಮೆರವಣಿಗೆ ಹೋಗ್ತಾರಂತೆ. ಅದು ಬೆಳಗಿನ ಜಾವ ಮತ್ತೆ ಬಂದು ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಕೊಂಡ ಎಲ್ಲ ರೆಡಿ ಮಾಡಿದ್ದಾರೆ, ಕೊಂಡ ಆಯಿತೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸರಿ, ಹೇಗಿದ್ರು ಬಂದಿದ್ದೀವಲ್ಲ, ಕರ್ಗನಾದರೂ ನೋಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲೇ ಕಾಯ್ತಾ ಇದ್ವಿ. ತುಂಬ ಹೊತ್ತು ಕಾಯಿದ್ವಿ. ಅಲ್ಲಿ ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇರ್ಬೋದು, ರೂಮಲ್ಲೇ ಇತ್ತು ಕರ್ಗ. ಬರುತ್ತೆ ಅಂದ್ಬಿಟ್ಟು ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಹಿಂದೆ ಫುಲ್ ಪಟಾಕಿ ಹಚ್ಚಿದ್ರು. ಒಂದೇ ಕಡೆ ಬರುತ್ತೆ. ಏನೋ 1-2 ಪಟಾಕಿ ಹೊಡೆದು ನಿಲ್ಲಿಸ್ತಾರೆ ಅಂದ್ಕೊಂಡ್ರೆ ಫುಲ್ ಬಾಕ್ಸೇ ಹಚ್ಚಿಟ್ಬಿಟ್ಟಿದ್ದಾರೆ. ಅದು ಕೂಡ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಹಚ್ಚುತ್ತಾನೆ ಇದ್ದಾರೆ. ಫುಲ್ ಹೊಗೆ ತುಂಬ್ಕೊಂಡ್ಬಿಡ್ತು. ಮತ್ತು ಅದರದ್ದು ಕಿಡಿ ಕೂಡ ಎಲ್ಲ ಕಡೆ ಆರೋದಕ್ಕೆ ಸ್ಟಾರ್ಟ್ ಆಯಿತು. ಸರಿ, ಇನ್ನಿಲ್ಲಿರೋದು ಸೇಫ್ ಅಲ್ಲ, ಹೊರಟ್ಬಿಡೋಣ ಅಂತೇಳಿ ಬರ್ತಾಯಿದ್ವಿ. ಆ ಸೌಂಡ್ಗೆ ಪಾಪನೂ ಕೂಡ ಅಳ್ತಾ ಇದ್ಲು. ಸರಿ, ಹೊರಟ್ಬಿಡೋಣ ಅಂತ ಬರ್ತಾಯಿದ್ವಿ. ಅಷ್ಟರಲ್ಲಿ ಕರ್ಗನೂ ಬಂತು.
ಇನ್ನು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ತಿಂಡಿಗೆ ಅಂತೇಳಿ ನಾನಿಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಕೂಡ ಮಾಡಿದ್ದೆ. ಜೊತೆಗೆ ಆಲೂಗೆಡ್ಡೆ ಪಲ್ಯನೂ ಮಾಡಬೇಕು ಅಂದ್ಕೊಂಡೆ. ಚೆನ್ನಾಗಿರುತ್ತಲ್ಲ ಕಾಂಬಿನೇಷನ್ ದೋಸೆ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಎಲ್ಲ. ಆದರೆ ಯಾಕೋ ದೋಸೆ ಹುಳಿ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿರಲಿಲ್ಲ. ಹಾಗಾಗಿ ಈಗ ಅದನ್ನು ಕ್ಯಾನ್ಸಲ್ ಮಾಡಿದೆ ಆಲೂಗೆಡ್ಡೆ ಪಲ್ಯ ಮಾಡೋದು. ದೋಸೆನೂ ಸ್ವಲ್ಪ ಗಟ್ಟಿ ಅಂತ ಫೀಲ್ ಆಗ್ತಾಯಿತ್ತು. ಯಾಕೋ ಗೊತ್ತಿಲ್ಲ, ಒಂದು 2 ಸರಿಯಿಂದನೂ ಅಷ್ಟೇ ದೋಸೆ ಹುಳಿ ಅಷ್ಟು ಚೆನ್ನಾಗಿ ಉಬ್ಬಿ ಬರೋದಿಲ್ಲ. ಸ್ವಲ್ಪ ಸೋಡಾ ಕೂಡ ಮಿಕ್ಸ್ ಮಾಡಿಟ್ಟಿದ್ದೆ ಚೆನ್ನಾಗಿ ಬರುತ್ತೆ ಅಂತ, ಯಾಕೋ ಬಂದಿರಲಿಲ್ಲ. ಹಾಗಾಗಿ ಆಲೂಗೆಡ್ಡೆ ಪಲ್ಯನ ಕ್ಯಾನ್ಸಲ್ ಮಾಡಿಬಿಟ್ಟು ಜಸ್ಟ್ ಕಾಯಿ ಚಟ್ನಿ ಜೊತೆಗೆ ದೋಸೆನ ತಿಂದ್ಕೊಂಡ್ವಿ. ಅದಾದಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟೇಕ್ ಕೇರ್.